ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ರಚನಾ ಬೇಡ್ಕೊಳ್ತಾ ಇರ್ತಾಳೆ. ಆಗ ಅಲ್ಲಿ ನವದುರ್ಗೆ ಅವತಾರದಲ್ಲಿ ಬರ್ತಾರೆ. ಆವಾಗ ರಚನಾ ಹೇಳ್ತಾಳೆ, ಯಾರು ನೀವು, ತುಂಬ ಲಕ್ಷಣವಾಗಿ ಕಾಣಿಸ್ತಿದ್ದೀರಲ್ವಾ ಅಂತ ಹೇಳ್ತಾರೆ. ಅಲ್ಲ, ನಾನು ಪ್ರಾರ್ಥನೆ ಮಾಡುವಾಗ ಎಲ್ಲಾನು ನೆರವೇರಿತು ಅಂತ ಹೇಳಿದ್ರಿ, ಹಾಗಂದ್ರೆ ಏನು ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನೋಡು, ಇಲ್ಲಿ ಬರೋರೆಲ್ಲ ಪ್ರಾರ್ಥನೆ ಮಾಡ್ತಾರೆ, ನಾನು ಅವರಿಗೆ ಹೇಳ್ತೇನೆ ಎಲ್ಲನೂ ಆಗುತ್ತೆ, ಸಮಯಕ್ಕೋಸ್ಕರ ಕಾಯಬೇಕು, ಕಷ್ಟ ಬಂದಾಗ ಆ ಕಷ್ಟದಲ್ಲಿ ನಾನಿರ್ತೇನೆ, ಸಮಯ ನೋಡಿ ನಾನು ಅಲ್ಲಿಗೆ ಬರ್ತೇನೆ ಅಂತ ಹೇಳ್ತಾರೆ. ಆಗ ರಚನೆಗೆ ತುಂಬಾ ಖುಷಿಯಾಗುತ್ತೆ. ನೋಡು, ನಂಗೆ ನಿನ್ನ ಪರಿಸ್ಥಿತಿ ಅರ್ಥ ಆಗ್ತದೆ, ಅರ್ಜುನನ ಪರಿಸ್ಥಿತಿಯೇ ನಿನ್ನದಲ್ವಾ, ಅರ್ಜುನನು ಹಾಗೇನೆ ಯುದ್ಧಕ್ಕಂತ ನಿಂತಾಗ ನಮ್ಮವರ ಮೇಲೆ ಯುದ್ಧ ಮಾಡಬೇಕಾ, ಒಂದು ಭೂಮಿಗಾಗಿ ನಮ್ಮವ್ರ ಮೇಲೆ ಯುದ್ಧ ಸಾರಬೇಕಾ ಅಂತ ಅಂದ್ಕೊಂಡ. ಆದರೆ ನ್ಯಾಯ ನೀತಿ ಧರ್ಮಕ್ಕೋಸ್ಕರ ಯುದ್ಧ ಮಾಡಿದ. ನೀನು ಕೂಡ ಹಾಗೇನೆ ನಮ್ಮವ್ರಿಗೋಸ್ಕರ ಯುದ್ಧ ಮಾಡಬೇಕಾ ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಒಂದು ನೆನಪಿಟ್ಕೊ, ಧರ್ಮ ನೀತಿ ಮೊದಲು, ಧರ್ಮ ಮೊದಲು, ನ್ಯಾಯ ಮೊದಲು, ಸತ್ಯ ಮೊದಲು, ಅದನ್ನು ಮಾತ್ರ ನಿನ್ನ ನೆನಪಲ್ಲಿ ಇಟ್ಕೊ, ಎಲ್ಲದೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಆಗ ರಚನಾ ಹೇಳ್ತಾಳೆ, ನಂಗೆ ನೀವು ಯಾರಂತ ಗೊತ್ತಿಲ್ಲ, ನನಗಿಂತ ಸಣ್ಣವರ ದೊಡ್ಡವರ ಅದೂ ಗೊತ್ತಿಲ್ಲ, ಆದರೆ ನೀವು ಆಡಿದ ಪ್ರತಿಯೊಂದು ಮಾತು ಕೂಡ ಸತ್ಯ. ನನ್ನ ಮನಸ್ಸು ಈಗ ನಿರಾಳವಾಯಿತು. ನೋಡಿ, ನಮ್ಮನೆಗೆ ಕುಂಕುಮ ತಗೊಳ್ಳಿಕ್ಕೆ ನೀವು ಬರಬೇಕು ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಆಯಿತು ಅಂತ ಹೇಳ್ತಾರೆ. ಇನ್ನು ದೇವಿ ಕಳಿಸಿದ ರೌಡಿಗಳು ಅವಳಿಗೋಸ್ಕರ ಕಾಯ್ತಾ ಇರ್ತಾರೆ, ರಚನಾ ಬರೋಕ್ಕೋಸ್ಕರ. ಇನ್ನು ರಚನಾ ಬರ್ತಾಳೆ, ಬಂದು ಕಾರ್ ಹತ್ತಬೇಕು ಅನ್ನೋಷ್ಟರಲ್ಲಿ ದೇವಿ ಕಳಿಸಿದ ರೌಡಿಗಳು ಅವಳನ್ನು ಅಟ್ಯಾಕ್ ಮಾಡ್ತಾರೆ. ಆಗ ರಚನಾ ಹೇಳ್ತಾಳೆ, ಯಾರು ನೀವು, ನೋಡಿ ಇಲ್ಲಿಂದ ಸುಮ್ಮನೆ ಹೋಗಿ, ಜೀವನಿಗೆ ಏನಾದರೂ ಗೊತ್ತಾದರೆ ಅವ್ರು ನಿಮ್ಮನ್ನು ಸುಮ್ಮನೆ ಬಿಡಲ್ಲ, ಹೋಗಿ ಇಲ್ಲಿಂದ ಹೇಳ್ತಾರೆ. ಆದರೆ ಅವ್ರು ಕೇಳೋದೇ ಇಲ್ಲ. ಅವಳನ್ನು ಅಟ್ಟಾಡಿಸ್ಕೊಂಡು ಬಂದು ಒಂದು ದೊಣ್ಣೆಯಲ್ಲಿ ಅವಳ ತಲೆನ ಹೊಡೆದು ಬಿಡ್ತಾರೆ. ಇನ್ನು ಅವ್ರು ಹೇಳ್ತಾರೆ, ಏನು ಓಡ್ತಾಳಲ್ಲ ಇವಳು, ಮೊದಲು ಕಾಲು ಮುರಿಬೇಕು ಅಂತ ಹೇಳ್ಕೊಂಡು ದೊಣ್ಣೆಯಲ್ಲಿ ಹೊಡಿಲಿಕ್ಕೆ ಹೋಗ್ತಾರೆ. ಆಗ ದೇವಿ ಬಂದು ಅವರನ್ನು ಕಾಪಾಡ್ತಾರೆ. ಇನ್ನು ದೊಣ್ಣೆಯಲ್ಲಿ ದೇವಿ ಅವರನ್ನೆಲ್ಲ ಹೊಡಿತಾರೆ. ಇನ್ನು ದೇವಿ ಕೈ ಸನ್ನೆ ಮಾಡ್ತಾರೆ. ಆವಾಗ ಅವರೆಲ್ಲರೂ ಅವ್ರವ್ರಿಗೆ ಹೊಡ್ಕೊಂಡು ಸರಿಯಾಗಿ ಬಡ್ದು ಅವರವರೇ ಸುಸ್ತಾಗಿ ಕೆಳಗೆ ಬೀಳ್ತಾರೆ. ಇನ್ನು ರಚನಾನ ದೇವಿ ಕಾಪಾಡ್ತಾರೆ. ಆಗ ರಚನಾ ಹೇಳ್ತಾಳೆ, ನಾನು ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗೋದಿಲ್ಲ. ಅಲ್ಲ, ನೀವಿವತ್ತು ಬರಲಿಲ್ಲ ಅಂದರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ ಗೊತ್ತಿಲ್ಲ, ರೌಡಿಗಳಂತೂ ನನ್ನನ್ನು ಸುಮ್ಮನೆ ಬಿಡ್ತಾ ಇರಲಿಲ್ಲ. ನಿಮಗೆ ಹೇಗೆ ಗೊತ್ತಾಯಿತು ನಾನಿಲ್ಲಿ ಇದ್ದೇನೆ, ನಾನಿಲ್ಲಿ ಅಪಾಯದಲ್ಲಿದ್ದೇನೆ ಅಂತ ನಿಮಗೆ ಗೊತ್ತಾಯಿತು ಅಂತ ಕೇಳ್ತಾಳೆ. ಆಗ ದೇವಿ ಹೇಳ್ತಾರೆ, ನೋಡು, ನಾನು ನಿನಗೆ ಹೇಳಿದೆ ಅಲ್ವಾ, ಸಮಯ ಬಂದಾಗ ನಾನು ಬಂದೇ ಬರ್ತೇನೆ ಅಂತ ಹೇಳಿ. ನೋಡು, ನೀನು ಏನೂ ಯೋಚನೆ ಮಾಡಬೇಡ, ನಿನ್ನ ಯುದ್ಧ ಏನು ನೀನು ಮಾಡಲೇಬೇಕು. ಇವಾಗ ನೀನು ಧರ್ಮಕ್ಕೋಸ್ಕರ ಮಾತ್ರ ಹೋರಾಡಬೇಕು, ಸತ್ಯಕ್ಕೋಸ್ಕರ ಮಾತ್ರ ಹೋರಾಡಬೇಕು, ಅದನ್ನು ಮಾತ್ರ ನೀನು ತಲೆಯಲ್ಲಿ ಇಟ್ಕೋ ಅಂತ ಹೇಳ್ತಾರೆ. ಇನ್ನು ಈ ಕಡೆ ದೇವಿ ಒಬ್ಬಳೇ ಕೂತ್ಕೊಂಡು ನಗಾಡ್ತಾನೆ ಇರ್ತಾಳೆ ರೂಮಲ್ಲಿ. ಅಯ್ಯೋ ರಚನಾ, ನಿನ್ನ ಪರಿಸ್ಥಿತಿ ಏನಾಗುತ್ತೋ ಏನೋ ತುಂಬ ಖುಷಿಯಾಗಿರ್ತಾಳೆ. ಆಗ ಅವ್ರ ಅಮ್ಮ ಕನಕಾಂಬರಿ ಬರ್ತಾರೆ. ದೇವಿ, ಏನಾಗಿದೆ ನಿನಗೆ, ಏನೇ ಆಗಿದೆ, ಯಾಕೆ ನಗಾಡ್ತಿದ್ಯಾ, ಏನಾದರೂ ಆತ್ಮ ಕಾಣಿಸ್ತಾ ಅಂತ ಕೇಳ್ತಾರೆ. ಆಗ ದೇವಿ ಹೇಳ್ತಾಳೆ, ಅಯ್ಯೋ ಅಮ್ಮ, ನನಗೆ ಏನೂ ಆಗಲಿಲ್ಲ, ನಂಗೆ ರಚನನ ಪರಿಸ್ಥಿತಿ ನೋಡಿ ತುಂಬಾ ನಗು ಬರ್ತಿದೆ. ಇವತ್ತು ನಾನು ಅವಳಿಗೆ ರೌಡಿಗಳನ್ನು ಕಳಿಸಿದ್ದೇನೆ, ಆ ರೌಡಿಗಳು ಇಷ್ಟೊತ್ತಿಗೆ ಅವಳು ಕೈ ಕಾಲು ಮುರಿದಿರ್ತಾರೆ, ನೋಡ್ತಾ ಇರು ಅಂತ ಹೇಳ್ತಾಳೆ. ಆವಾಗ ಕನಕಾಂಬರಿ ಹೇಳ್ತಾಳೆ, ಏನು ದೇವಿ, ಯಾಕೆ ಈ ರೀತಿ ಮಾಡ್ತಾ ಇದೆಯಾ, ಅಲ್ವೇ ಅವಳಿಂದ ನಮಗೇನೇ ಅಪಾಯ, ಅವಳು ಮುಗ್ದೆ ಕಣೆ, ಅವಳಿಂದ ನಮಗೇನೂ ಅಪಾಯ ಇಲ್ಲ, ಅಮಾಯಕಿ ಅವಳು ನಾವು ಸುಲಭವಾಗಿ ಎದುರಿಸ್ಬೋದು, ನೀನು ರೌಡಿಗಳನ್ನೆಲ್ಲ ಬಿಟ್ಟು ನೋಡ್ದೇವಿ, ಆ ರೀತಿ ಮಾಡಬೇಡ, ಸಿಕ್ಕಾಕೊಳ್ತೀಯ ನೋಡು ಅಂತ ಹೇಳ್ತಾರೆ. ಆಗ ದೇವಿ ಹೇಳ್ತಾಳೆ, ಅಮ್ಮ ನೀನು ಮುಗ್ದೆ ಅಮ್ಮ, ನೀನು ಅಮಾಯಕಿ, ನೀನು ರಚನಾನ ಏನಂತ ಅಂದ್ಕೊಂಡಿದ್ಯಾ, ಅವಳು ನೀನು ಅಂದ್ಕೊಂಡಷ್ಟು ಪಾಪನೂ ಅಲ್ಲ, ಮುಗ್ದೇನೂ ಅಲ್ಲ, ಅವಳು ಪ್ರಳಯ ಅಂತಕಿ. ಅಷ್ಟೇ ಅಲ್ಲ, ನನ್ನ ಗೊಂಬೆನ ನನಗೆ ಹೆದರಿಸಿ ಆತ್ಮ ದೆವ್ವ ಅಂತ ಹೇಳಿ ನನಗೆ ಭಯಪಡಿಸಿ ನನಗೆ ಜ್ವರ ಬರೆಸಿದ್ಲು. ಅಷ್ಟೇ ಅಲ್ಲ, ಡಮ್ಮಿ ಗುರುಜನ ಕರೆಸಿ ನನಗೆ ಹೊಡೆಸಿದ್ಲು. ಆ ರಚನಾ ಸಾಧಾರಣದಾದವಳು ಅಲ್ವೇ ಅಲ್ಲ ಅವಳು ಅಂತ ಹೇಳ್ತಾರೆ. ಆಗ ಕನಕಾಂಬರಿ ಹೇಳ್ತಾಳೆ, ಏನು ಇಷ್ಟೆಲ್ಲ ಮಾಡಿದ್ಲ, ಇಲ್ಲ ಕಣೆ, ನಾವು ಅವಳನ್ನು ಬಿಡಬಾರ್ದು, ನಾವೇನಾದರೂ ಬಿಟ್ಟರೆ ನಮ್ಮ ಬಾಲನ ಹುಡುಕಿ ನಮ್ಮ ಬಾಲಕ್ಕೆ ಬೆಂಕಿ ಕೊಡ್ತಾಳೆ ಅವಳು ಅಂತ ಹೇಳ್ತಾಳೆ. ಆಗ ದೇವಿ ಹೇಳ್ತಾಳೆ, ಅದಕ್ಕೆ ಅಲ್ಲಮ್ಮ ಅವಳಿಗೊಂದು ಗತಿ ಕಾಣಿಸ್ತಾ ಇರೋದು, ಇಷ್ಟೊತ್ತಿಗೆ ಅವಳು ಕೈ ಕಾಲೆಲ್ಲ ಮುರಿದು ಹಾಕಿರ್ತಾರೆ, ಬೆನ್ನೆಲ್ಲ ಮುರಿದು ಹಾಕಿರ್ತಾರೆ, ಇನ್ನವಳು ಬೆಡ್ ರೆಸ್ಟಲ್ಲೇ ಇರ್ತಾರೆ, ಅವಳ ಎದುರಿಗೆ ಜೀವ ಕಣ್ಣೀರಿಡ್ತಾ ಇರ್ತಾನೆ. ಇನ್ನೇನು ಮಾಡೋದು ಗೊತ್ತಾ, ಪದ್ಮಜನಿಗೆ ಯಾವ ರೀತಿ ಮಾಡಿದ್ವೋ ಅದೇ ರೀತಿ ಅವಳಿಗೂ ಮಾಡೋದು, ನರ್ಕ ಅನುಭವಿಸ್ಬೇಕು ಅವಳು ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ರಚನಾ ದೇವಿಯನ್ನು ಕರ್ಕೊಂಡು ಮನೆಗೆ ಬರ್ತಾಳೆ. ಇನ್ನು ಇಲ್ಲಿ ದೇವಿ ಕಾಯ್ತಾ ಇರ್ತಾಳೆ. ಕನಕಾಂಬರಿ ಹೇಳ್ತಾಳೆ, ಏನು ದೇವಿ, ರೌಡಿಗಳ ಹತ್ರ ಕೇಳಿದ್ಯಾ, ಏನು ಕೆಲಸ ಮುಗಿಸಿದ್ರಂತ, ಇಷ್ಟೊತ್ತಿಗೆ ಕೈಕಾಲು ಮುರಿದಿರ್ತಾರಲ್ವಾ ಅಂತ ಕೇಳ್ತಾರೆ. ಆಗ ದೇವಿ ಹೇಳ್ತಾಳೆ, ಹೌದಮ್ಮ, ಇಷ್ಟೊತ್ತಿಗೆ ಕೈಕಾಲು ಮುರಿದಿರ್ತಾಳೆ, ಎಲ್ಲಿಂದ ಬರ್ತಾಳೋ ಹೇಗೆ ಬರ್ತಾಳೋ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ.
ಅಷ್ಟೊತ್ತಿಗೆ ಆಂಬ್ಯುಲೆನ್ಸ್ ಸೌಂಡ್ ಬರುತ್ತೆ. ಆಗ ಕನಕಾಂಬರಿ ಹೇಳ್ತಾಳೆ, ಏನದು ಸೌಂಡ್ ಬರ್ತಿದೆ, ಆಂಬ್ಯುಲೆನ್ಸ್ ಅಂತ ಹೇಳ್ತಾಳೆ. ಆಗ ದೇವಿ ಹೇಳ್ತಾಳೆ, ಹೌದಮ್ಮ, ರಚನ ಕೈಕಾಲು ಮುರಿದೋಗಿದೆ ಅಲ್ಲ, ಯಾರು ಎತ್ತಾಕೊಂಡು ಬರ್ತಿರ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ನೋಡಿದ್ರೆ ರಚನಾ ಬರ್ತಾಳೆ, ಅವಳ ಕೈಕಾಲು ಏನೂ ಆಗಿರಲ್ಲ. ಆಗ ದೇವಿಗೆ ತುಂಬಾ ಶಾಕ್ ಆಗುತ್ತೆ. ಇನ್ನು ರಚನಾ ಬಂದು ಹೇಳ್ತಾಳೆ, ಮನೆಯವ್ರು ಎಲ್ಲರೂ ಬನ್ನಿ, ಇವತ್ತು ನನಗೆ ರೌಡಿಗಳು ಅಟ್ಯಾಕ್ ಮಾಡಿದ್ರು, ನಾನಿವತ್ತು ಇಲ್ಲಿ ಬಂದಿದ್ದೇನೆಂದರೆ ಇವರೇ ಕಾರಣ ಅಂತ ಹೇಳಿ ದೇವಿನ ತೋರಿಸ್ತಾರೆ. ನವದುರ್ಗೆ ದೇವಿನ ತೋರಿಸ್ತಾರೆ. ಆಗ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಇನ್ನು ದೇವಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಅಲ್ಲ, ಇದು ಹೇಗೆ ಅವಳು ತಪ್ಪಿಸ್ಕೊಂಡು ಬಂತು, ಅಲ್ಲ ಅವಳ ಕೈಕಾಲೆಲ್ಲ ಸರಿ ಇದೆ, ಏನಾಯಿತು, ಹೇಗಾಯಿತು ಹೇಳ್ಕೊಂಡು ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.